ಹಾಯ್ ಗೈಸ್, ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ವೀಡಿಯೋಸ್ಗಳನ್ನು ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದಿರುವ ಈಗ ಅದು ಟ್ರೆಂಡಿಂಗಲ್ಲಿರುವಂಥ ಸ್ನೋ ಎಡಿಟಿಂಗ್ ವೀಡಿಯೋಸ್ಗಳು. ಈಗ ನಾನು ನಿಮ್ಮ ವೀಡಿಯೋಸ್ಗಳನ್ನು ಕೂಡ ಇದೇ ರೀತಿಯಾಗಿ ಸ್ನೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಆಯಿತಾ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗೈಸ್, ಯಾರ್ಯಾರೆಲ್ಲ ಇದೇ ರೀತಿಯಾಗಿ ನೀವು ಕೂಡ ಎಡಿಟಿಂಗನ್ನು ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಎಡಿಟಿಂಗ್ ಮಾಡುವಂಥ ಪ್ಲೇಸಲ್ಲಿ ಇಂಟರ್ನೆಟ್ ಏನಾದರೂ ಸ್ಪೀಡಾಗಿ ಇಲ್ಲ ಅಂತಂದರೆ ವಿಡಿಯೋ ಕನ್ವರ್ಟ್ ಆಗೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಆದ್ದರಿಂದ ಎಲ್ಲಿ ನಿಮಗೆ ನೆಟ್ವರ್ಕ್ ಸ್ಪೀಡಾಗಿ ಬರುತ್ತೆ ಅಲ್ಲಿ ನೀವು ಈ ಒಂದು ವೀಡಿಯೋನ ಜನ್ರೇಟ್ ಮಾಡ್ಕೊಳ್ಳಿ ಆಯಿತಾ. ಪರ್ ಸೆಕೆಂಡಿಗೆ 1 MB ಆದರೂ ಬರಬೇಕು, ಆವಾಗ ಬೇಗ ವಿಡಿಯೋ ಕನ್ವರ್ಟ್ ಆಗುತ್ತೆ. ಗೈಸ್, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಎಡಿಟ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಡಿಟ್ಸ್ ಆ್ಯಪ್ ಇದೆಯಲ್ವಾ, ನಿಮಗೆ ಇದು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ಎಡಿಟ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಎಡಿಟ್ಸ್ ಆ್ಯಪ್ ಮೇಗಡೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಬನ್ನಿ. ಕೆಳಗಡೆ ರೈಟ್ ಸೈಡಲ್ಲಿ ನೋಡಿ ಪ್ಲಸ್ ಮಾರ್ಕ್ ಇದೆ. ಆ ಪ್ಲಸ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಮ್ರಾ ಅಂತ ಬರುತ್ತೆ, ಹಾಗೆ ಗ್ಯಾಲರಿ ಅಂತ ಬರುತ್ತೆ. ನೀವು ಡೈರೆಕ್ಟಾಗಿ ವೀಡಿಯೋನ ಶೂಟ್ ಮಾಡಿ ಎಡಿಟಿಂಗ್ ಮಾಡಬೇಕು ಅಂದರೆ ಕ್ಯಾಮ್ರಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಗ್ಯಾಲರಿ ಮೂಲಕ ವೀಡಿಯೋನ ತಗೊಂಡು ಎಡಿಟಿಂಗ್ ಮಾಡಬೇಕು ಅಂದರೆ ಗ್ಯಾಲರಿ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ. ಗ್ಯಾಲರಿ ಮೇಗಡೆ ಕ್ಲಿಕ್ ಮಾಡಿದಾಗ ನಮ್ಮ ಗ್ಯಾಲರಿಯಲ್ಲಿರುವಂಥ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಬರುತ್ತೆ. ನೀವು ಇಲ್ಲಿ ಯಾವ ವೀಡಿಯೋನ ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಆ ಒಂದು ವೀಡಿಯೋದ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನಿಮಗೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ಮೇಲ್ಗಡೆ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಆ ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ವಿಡಿಯೋ ಕ್ಲಿಪ್ಪನ್ನು ತಗೊಂಡಿದ್ದೀರಲ್ವ, ಆ ಒಂದು ವಿಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವಿಡಿಯೋ ಕ್ಲಿಪ್ನ ಸೈಡಲ್ಲಿ ನಿಮಗೆ ಹಳದಿ ಕಲರ್ ಬರುತ್ತೆ. ಹಾಗೆ ಅಲ್ಲಿ ವಿಡಿಯೋ ಕ್ಲಿಪ್ ಎಷ್ಟು ಸೆಕೆಂಡ್ ಇದೆ ಅಂತ ಕೂಡ ಕಾಣಿಸ್ತಿದೆ ನೋಡಿ, 10.3 ಸೆಕೆಂಡ್ ಅಂತ ಕಾಣಿಸ್ತಿದೆ. ನೀವು ವಿಡಿಯೋನ ಎಡಿಟ್ ಮಾಡಬೇಕು ಅಂದರೆ 10 ಸೆಕೆಂಡ್ಗಿಂತ ಕಡಿಮೆ ಇರಬೇಕಾಗುತ್ತೆ. 10 ಸೆಕೆಂಡ್ ಇದ್ರೂ ಆಗುತ್ತೆ. ಈಗ 10.3 ಸೆಕೆಂಡ್ ಇರೋದನ್ನ 10 ಸೆಕೆಂಡ್ ಅಥವಾ 9 ಸೆಕೆಂಡ್ನ ಮಾಡ್ಕೊಳ್ವಾ. ಈಗ ಅಲ್ಲಿ 10.3 ಸೆಕೆಂಡ್ ಅಂತ ಇದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸಣ್ಣ ಮಾಡ್ಕೊಳ್ಬೋದು. ಈಗ ನೋಡಿ 9.2 ಸೆಕೆಂಡ್ ಆಯಿತು. ಈ ರೀತಿ ಮಾಡಿಕೊಂಡು ನಂತರ ಕೆಳಗಡೆ ನಿಮಗೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಕೆಳಗಡೆ ರೀಸ್ಟೈಲ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ರೀಸ್ಟೈಲ್ ಮೇಗಡೆ ಕ್ಲಿಕ್ ಮಾಡಿದಾಗ ಸುಮಾರು ಆಪ್ಷನ್ಸ್ಗಳು ಬರ್ತವೆ ಇಲ್ಲಿ ರೀಸ್ಟೈಲ್ ಅಂತ. ನೀವು ಈ ಒಂದು ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗುತ್ತೆ ಹೈ ಸ್ಪೀಡಾಗಿ ಆಯಿತಾ. ಗೈಸ್, ನಿಮಗೆ ಇಲ್ಲಿ ಸುಮಾರು ರೀಸ್ಟೈಲ್ ಆಪ್ಷನ್ಸ್ಗಳು ಇದ್ದಾವೆ. ನೀವು ಇಲ್ಲಿ ಸ್ನೋ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೋ ಅಂತ ಇರುತ್ತೆ ಆಯಿತಾ. ಕೆಳಗೆ ಬನ್ನಿ. ಕೆಳಗೆ ಬಂದಾಗ ಇಲ್ಲಿ ನೋಡಿ ಸ್ನೋ ಅಂತ ಇದೆ. ಈ ಒಂದು ಸ್ನೋ ಮೇಗಡೆ ಕ್ಲಿಕ್ ಮಾಡಿ. ಸ್ನೋ ಮೇಗಡೆ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ನಿಮಗೆ ರೀಸ್ಟೈಲ್ ಅಂತ ಇದೆ ರೈಟ್ ಸೈಡಲ್ಲಿ ನೋಡಿ. ರೀಸ್ಟೈಲ್ ಮೇಗಡೆ ಕ್ಲಿಕ್ ಮಾಡಿ. ರೀಸ್ಟೈಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಚುಕ್ಕಿ ಥರ ಬರ್ತಾ ಇದೆ, ಸ್ಟಾರ್ ಥರ. ನಂತರ ಕೆಳಗಡೆ ಅಪ್ಡೇಟಿಂಗ್ ಅಂತ ಬರುತ್ತೆ ಆಯಿತಾ. ಈಗ ನೋಡಿ ಅಪ್ಡೇಟಿಂಗ್ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಆಗುತ್ತೆ. ನಿಮ್ಮದಾದರೂ ಇಂಟರ್ನೆಟ್ ಸ್ಪೀಡ್ ಇದ್ದರೆ ಬೇಗ ಮುಗಿದೋಗುತ್ತೆ ಆಯಿತಾ. ಗಾಯ್ಸ್, ಈಗ ನೋಡ್ತಾ ಇದ್ದೀರಲ್ವಾ ವಿಡಿಯೋ ಏನಿದೆ ಅದು ಪೂರ್ತಿಯಾಗಿ ಕನ್ವರ್ಟ್ ಆಗಿದೆ. ಈಗ ನಾನು ಈ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಗಾಯ್ಸ್, ಈಗ ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಆಗಿದೆ. ಗಾಯ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ವಿಡಿಯೋನ ಎಡಿಟನ್ನು ಮಾಡೋದು ಅಂತ. ನಿಮಗೆ ಈ ಒಂದು ವಿಡಿಯೋನ ಕಡೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.